ಇವತ್ತು ಮುಖ್ಯಮಂತ್ರಿಗಳಿಂದ ಪದಕ ಸ್ವೀಕರಿಸಬೇಕಿದ್ದ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಇನ್ಸ್ಪೆಕ್ಟರ್ ಕುಮಾರ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಪ್ರಕರಣವೊಂದರಲ್ಲಿ ಬಿ ರಿಪೋರ್ಟ್ ಹಾಕಲು 4 ಕೋಟಿ ಮೌಲ್ಯದ ಮನೆಯನ್ನ ತನ್ನ ಸಂಬಂಧಿಕರಿಗೆ ಕಡಿಮೆ ಮೊತ್ತಕ್ಕೆ ಕೊಡಿ ಅಂತ ಮನೆ ಮಾಲೀಕರಿಗೆ ಕಿರುಕುಳ ನೀಡಿದ್ದಾರೆ ಎನ್ನಲಾಗಿದೆ. ಈ ಸಂಬಂಧ ನಿನ್ನೆ ಲೋಕಾಯುಕ್ತ ದಾಳಿ ನಡೆಸಿತ್ತು. ಇನ್ಸ್ಪೆಕ್ಟರ್ ಕುಮಾರ್ ಎಸ್ಕೇಪ್ ಆಗಿದ್ದಾರೆ. ಅದೆಷ್ಟು 60 ಲಕ್ಷ ಕೊಡಿ ಅಂದ್ಬಿಟ್ರಂತೆ. 4 ಕೋಟಿ ಮನೆನ ಗೈಡೆನ್ಸ್ ವ್ಯಾಲ್ಯೂ 60 ಲಕ್ಷ ಇರುತ್ತಾ? ಏನೇನು ವ್ಯವಹಾರ? ಪೊಲೀಸ್ ಡಿಪಾರ್ಟ್ಮೆಂಟು ಕ್ರಿಮಿನಲ್ ಯಾವಾಗಲೂ ಆ ಕಡೆ ಈ ಕಡೆ ಒಂದೊಂದು 2-3 ಕೇಸು ಬಡಪಾಯಿಗಳು ಯಾವಾರ ಸಿಕ್ಕಿದಾಗ ಅಂತ ಅವುಗಳಿಗೆ ಬಿಟ್ಬಿಟ್ರೆ ದೇ ಲಾರ್ಜ್ಲಿ ಗಾನ್ ಇನ್ ಟು ರಿಯಲ್ ಎಸ್ಟೇಟ್ ವರ್ಕ್. ಆಮೇಲೆ ಸ್ಟ್ಯಾಂಡರ್ಡ್ ವಸೂಲಿಗಳು ಲೈಕ್ ಬ್ರಾತೆಲ್ಸು, ಲಿಕ್ಕರ್ ಶಾಪ್ಸು, ವೇಶ್ಯಾವಾಟಿಕೆ ಗೃಹಗಳು, ಅದೆಲ್ಲ ಲಾರ್ಜ್ಲಿ ವಸೂಲಿ ಆಗೋಗಿದೆ. ಎಲ್ಲ ಅಡ್ಜಸ್ಟ್ಮೆಂಟ್ಸಿಗೆ ಬಂದುಬಿಟ್ಟಿದ್ದಾರಪ್ಪ. ಕಷ್ಟ ಸಿಟಿಗಳಿಗೆ. ಏನೋ ಮಾಡ್ತಾರೆ ಬಿಡಿ, ಒಳ್ಳೆ ಆಫೀಸರ್ಗಳು ಇರ್ತಾರೆ, ಏನೋ ಮಾಡ್ತಾರೆ. ಇನ್ನೇನು ಹೇಳೋಣ ನಾವು? ಅಷ್ಟೇ ಆಶಯಗಳಿಟ್ಕೋಬೇಕು. ಕದನ ವಿರಾಮ ಉಲ್ಲಂಘಿಸ್ತಂತೆ ಪಾಕಿಸ್ತಾನ ಗಡಿಯೊಳಗೆ ನುಗ್ಗಕ್ಕೆ ಟ್ರೈ ಮಾಡ್ತಂತೆ. ಇಲ್ಲ ಜಮ್ಮು ಹತ್ರ ಅಪ್ರಚಿತ್ವ ಗುಂಡೆಲಾಡ್ತಂತೆ. ಭಾರತದವರು ಉತ್ತರ ಕೊಟ್ಟಿದ್ದಾರೆ. ಏನೂ ಇಲ್ಲ. ಬಲೂಚಿಸ್ತಾನಲ್ಲಿ ಬಾಯಿಗೆ ಬಂದಂಗೆ ಗಲಾಟೆ ನಡೀತಿದೆ. ಇದು ಪಕ್ವನ್ವಾ ಪ್ರಾಂತ್ಯದಲ್ಲಿ ಅಲ್ಲೂ ಆಗಿದೆ. ತೋಚ್ತಿಲ್ಲ ಏನು ಮಾಡಬೇಕು ಅಂತ. ಪ್ರಪಂಚದಲ್ಲಿ ಅವ್ರನ್ನ ಯಾರೂ ಕ್ಯಾರೆ ಅಂತಲೂ ಕರೀತಿಲ್ಲ, ಕೇಳ್ತಾನೂ ಇಲ್ಲ. ಚೈನಾ ಬೇಜಾರಾದಾಗ 2 ಬಿಸ್ಕೆಟ್ ಎಸೆಯುತ್ತೆ, ಆಯ್ಕೊಂಡು ತಿಂತಾರೆ ಭಿಕ್ಷುಕರು. ಹಾಗಾಗಿ ಆ ದೇಶದ ಜನದ ಮನಸ್ಸನ್ನೇ ಅದರ ಕಡೆ ತಿರುಗಿಸ್ಬೇಕು. ಎಲ್ಲಿದೆ ತಿರುಗಿಸೋಕ್ಕೆ ಕಿತಾಪತಿ? ನಾವೇ ಸಿಕ್ಕಿರೋದು ಕಿತಾಪತಿ ಇದು ಒಂದೇ ಇರೋದು ಅಷ್ಟೇ. ಉತ್ತರ ಪ್ರದೇಶದ ಕಟಾರ್ ಚಾಟ್ನಲ್ಲಿ ಪತ್ನಿಯನ್ನ ಪ್ರಿಯಕರಿಗೆ ಧಾರೆ ಎರೆದ ಪ್ರಕರಣ ಈಗ ಟ್ವಿಸ್ಟ್ ಸಿಕ್ಕಿದೆ. 2ನೇ ಮದುವೆಯಾದ ರಾಧಿಕಾಗೆ 2ನೇ ಗಂಡ ವಿಕಾಸ್ನ ತಾಯಿ ಶಾಕ್ ಕೊಟ್ರಂತೆ. ರಾಧಿಕಾ ಮೊದಲ ಪತಿ ಮತ್ತು ಮಕ್ಕಳ ಮಾನಸಿಕ ಸ್ಥಿತಿ ಬಗ್ಗೆ ಆಲೋಚನೆ ಮಾಡಿ ಆಕೆಯನ್ನ ಮೊದಲ ಪತಿ ಬಳಿಗೆ ಅವ್ರನ್ನ ಕಳಿಸಿದ್ದಾರೆ ವಿಕಾಸ್ ತಾಯಿ. ಹೀಗಾಗಿ ವಿಕಾಸ್ ತಾಯಿಯ ನಿರ್ಧಾರವನ್ನ ರಾಧಿಕಾ ಮತ್ತು ಮೊದಲ ಪತಿ ಇಬ್ರು ಕೂಡ ಗೌರವಿಸಿ ಬಬ್ಲು ರಾಧಿಕಾರನ್ನ ಒಪ್ಪಿ ಮನೆ ಕರ್ಕೊಂಡಿದ್ದಾರಂತೆ. ಅವನೇನು ಗಂಡ ಎಷ್ಟು ದೊಡ್ಡವನಿರ್ಬೇಕಪ್ಪ, ಕಳ್ಸೋದಂತೆ ಕರ್ಕೊಳ್ಳೋದಂತೆ. ಅಯ್ಯಪ್ಪ ಸಖತ್ತಾಗಿದೆ. ಅಲ್ಲಿ ಇಬ್ಬರು ಪಾತ್ರ ಭಾಳ ಮಜಾ ಇದೆ. ಗಂಡ ಮತ್ತು ಈ 2ನೇ ಮದುವೆ ಆಗಿದ್ದ ಹುಡುಗನ ತಾಯಿ. ಹೌದು. ಆಲ್ ರೈಟ್. 9 ತಿಂಗಳು ಐಎಸ್ಎಸ್ನಲ್ಲಿದ್ದು ಕಳೆದ ವಾರ ಭೂಮಿಗೆ ವಾಪಸ್ಸಾದ ಸುನಿತಾ ವಿಲಿಯಮ್ಸ್ ಇದೀಗ ಸಂಪೂರ್ಣವಾಗಿ ಫಿಟ್ ಅಂಡ್ ಫೈನ್ ಆಗಿದ್ದಾರೆ. ಮನೆಗೆ ಬಂದಿದ್ದಾರೆ. ಸುನಿತಾ ವಿಲಿಯಮ್ಸ್ರನ್ನ ನೋಡುತ್ತಲೇ ಅವರ 2 ಸಾಕು ನಾಯಿಗಳು ಖುಷಿಯಿಂದ ಕುಣಿದು ಕುಪ್ಪಳಿಸಿವೆ. ಗೊತ್ತಾಗೋಗುತ್ತೆ. ಸರ್ ಎಷ್ಟು ವರ್ಷ ಆದರೂ ನೆನಪಲ್ಲಿ ಇಟ್ಕೊಂಡಿರ್ತವೆ. ಆಯ್ತು.